ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶ್ನೆ ಏನಪ್ಪ ಅಂತ ಅಂದರೆ, ಆಗಲೇ ತಾನೇ ಒಬ್ಬರು ಕಾಲ್ ಮಾಡಿದ್ರು, ಪ್ರಶ್ನೆ ಕೇಳಿದ್ದಾರೆ. ಆ ಪ್ರಶ್ನೆ ಏನಪ್ಪ ಅಂದರೆ, ನೋಡಿ, ನಮಗೆ ಯಾವುದಾದ್ರೂ ಒಂದು ದೈವಿಕ ಶಕ್ತಿ ತುಂಬ ಚೆನ್ನಾಗಿ ಕಾಪಾಡ್ತಾ ಇರುತ್ತೆ, ಅಥವಾ ನಾವು ಯಾವುದಾದ್ರೂ ಒಂದು ದೇವರ ಆರಾಧನೆಯನ್ನು ಮಾಡ್ತಾ ಇರ್ತೀವಿ. ಇಂತಹ ಒಂದು ಸಂದರ್ಭದಲ್ಲಿ ಯಾರೇನು ಕೆಟ್ಟದನ್ನು ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲಂತೆ ಮೇಡಮ್. ಆದರೆ ನಮ್ಗೆ ಯಾವ ದೈವಿಕ ಶಕ್ತಿ ಕಾಪಾಡ್ತಾ ಇದೆಯೋ ಅಂತಹ ದೇವರನ್ನ ಬಂಧನ ಮಾಡ್ತಾರಂತಲ್ಲ, ಇದು ಎಷ್ಟರ ಮಟ್ಟಿಗೆ ನಿಜ ಅಂತೇಳಿ ಹೇಳಿ. ಯಾಕಂದರೆ ನನ್ನ ಲೈಫಲ್ಲಿ ಅಂತಹ ಒಂದು ಘಟನೆ ನಡೆದಿದೆ. ಹಾಗಾಗಿ ನಾನು ನಿಮಗೆ ಈ ಫೋನ್ ಮುಖಾಂತರವಾಗಿ ಕೇಳ್ಕೊತಾ ಇದ್ದೀನಿ, ನಂಗೆ ತಿಳಿಸ್ಕೊಡಿ ಅಂತೇಳಿ ಒಂದು ಪ್ರಶ್ನೆಯನ್ನು ಕೇಳಿದರು. ನಾನು ವಿಡಿಯೋ ಮುಖಾಂತರವಾಗಿ ಹೇಳ್ತಾ ಇದ್ದೀನಿ. ನೋಡಿ, ಈಗ ಯಾವುದೇ ಒಂದು ವ್ಯಕ್ತಿಗಾಗಲಿ ಯಾವುದಾದ್ರೂ ಒಂದು ದೈವಿಕ ಶಕ್ತಿ ತುಂಬ ಚೆನ್ನಾಗಿ ಅದು ತನ್ನ ಮಕ್ಕಳ ರೀತಿಯಾಗೇ ಕಾಪಾಡ್ತಾ ಇರುತ್ತೆ, ಒಳ್ಳೆಯದನ್ನು ಮಾಡ್ತಾ ಇರುತ್ತೆ. ಈಗ ನೋಡಿ, ನಿಮಗೆ ಯಾರಾದರೂ ಒಬ್ರು ಕೆಟ್ಟದ್ದು ಮಾಡಬೇಕು ಅಂತ ಹೇಳ್ಬಿಟ್ಟು ಮನಸ್ಸಿಟ್ಟು ಕೆಟ್ಟದನ್ನು ಮಾಡೋಕ್ಕಂತ ಬರ್ತಾರೆ. ನೋಡಿ, ಒಂದು ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಾಗಲಿ, ಒಂದು ಕೈಮದ್ದು ಹಾಕೋದಾಗಲಿ, ಕೈಮಸಿ ಹಚ್ಚೋದಾಗಲಿ, ಇಲ್ಲ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ನಿಮ್ಮ ಮೇಲೆ ಹೇರಬೇಕು ಅಂತೇಳಿ ಬಂದ್ರೂ ಕೂಡ ಅದು ಅಡ್ಡ ಹಾಕ್ತಾ ಇರುತ್ತೆ. ಹೇಗೆ ಅಡ್ಡ ಹಾಕುತ್ತೆ ಅಂದರೆ, ಈಗ ಕೈಮದ್ದಿನ ವಿಷಯನೇ ತಗೊಳ್ಳೋಣ. ಯಾರ್ದೋ ಮನೆಗೆ ನೀವು ಊಟ ಮಾಡೋದಕ್ಕೆ ಅಂತೇಳಿ ಹೋಗ್ಲಾ ಅಂತ ತಿಳ್ಕೊಳ್ಳಿ. ಅವ್ರು ಏನೋ ಒಂದು ಕೆಟ್ಟುದ್ದೇಶದಿಂದ ಮದ್ದಿಡಿ ಏನಾದರೂ ಹಾಕಿರ್ತಾರೆ, ನಿಮ್ಮನ್ನು ಊಟಕ್ಕೆ ಕರೆದಿರ್ತಾರೆ ಅಂತ ತಿಳ್ಕೊಳ್ಳೋಣ. ಅಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ, ಈ ಶಕ್ತಿ ಬಂದು ಬೇರೆ ಯಾವುದೋ ಒಬ್ಬ ವ್ಯಕ್ತಿಗೆ ಸೂಚನೆ ಕೊಟ್ಟು ನಿಮ್ಮನ್ನು ಬೇರೆ ಕಡೆ ಡೈವರ್ಟ್ ಆಗೋಂಗೆ ಕರ್ಕೊಂಡು ಹೋಗೋಂಗೆ ಮಾಡುತ್ತೆ. ಇಲ್ಲ, ನಿಮ್ಮ ಮನಸ್ಸಿಗೆ ಹಿಂದೆ ನಿಂತು ಸೂಚನೆ ಕೊಡುತ್ತೆ, ಬೇಡ ಇದು ಊಟ ಮಾಡಬೇಡ ಅಂತೆಲ್ಲ. ಹಂಗೂ ನೀವು ಊಟ ಮಾಡೋದಕ್ಕೆ ಅಂತ ಹೋದ್ರೂ ಕೂಡ ನಿಮ್ಗೆ ಹೊಟ್ಟೆ ಫುಲ್ ಆದಂಗೆ ಅನಿಸುತ್ತೆ. ಈ ಥರ ಅನುಭವಗಳು ತುಂಬ ಜನಕ್ಕೆ ಆಗಿದೆ. ಇಂತಹ ಒಂದು ಒಳ್ಳೆಯ ಶಕ್ತಿ ನಿಮ್ಮನ್ನು ಕಾಪಾಡ್ತಾ ಇದೆ, ನೀವು ಯಾವ ದೇವರ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಅಂತೇಳಿ ತಿಳಿದಂತಹ ವ್ಯಕ್ತಿ ಏನು ಮಾಡ್ತಾರೆ ಅಂದರೆ, ಆ ದೇವರ ಬಂಧನವನ್ನು ಮಾಡ್ತಾರೆ, ಬಾಯಿ ಕಟ್ತಾರೆ. ಬಂಧನ ಅಂತ ಅಂದರೆ ತುಂಬ ಪ್ರೀತಿ ವಿಶ್ವಾಸದಿಂದ ಕೆಲವೊಂದು ಮೆಥಡ್ಸ್ ಇದೆ, ಆ ಥರ ಬಂಧನ ಮಾಡ್ತಾರೆ. ಅದು ಬಿಟ್ಟರೆ ಮಂತ್ರಮುಖೆಯಿಂದ ಬಂಧನವನ್ನು ಮಾಡ್ತಾರೆ. ಬಂಧನ ಮಾಡಿದಾಗ ಏನಾಗುತ್ತೆ ಅಂತ ಅಂದರೆ, ನಿಮಗೆ ಯಾವ ಶಕ್ತಿ ನಿಮ್ಗೆ ಕಾಪಾಡ್ತಾ ಇರುತ್ತೋ ಆ ಶಕ್ತಿ ಕಾಪಾಡೋದಕ್ಕೆ ಆಗೋದಿಲ್ಲ, ಸುಮ್ಮನೆ ನೋಡ್ತಾ ಇರುತ್ತೆ ಅಷ್ಟೇ. ಬಟ್ ಏನೂ ಮಾಡೋದಕ್ಕಾಗಲ್ಲ. ಕೆಲವೊಬ್ಬೊಬ್ರು ಹೇಳ್ತಿರ್ತೀರ, ಇಲ್ಲಿ ಪ್ರಶ್ನೆ ಕೇಳೋಕ್ಕೆ ಅಂತೇಳಿ ಬಂದಾಗ, ನಾನು ಆ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ, ಎಲ್ಲೋದ್ರೂ ಅಷ್ಟೇ, ನನಗೇನು ಕೆಲಸನೇ ಆಗ್ತಾ ಇಲ್ಲ, ಏನು ಮಾಡೋದು ಅಂತೇಳಿ ಕೆಲವೊಬ್ಬರಿಗೆ ಈ ಥರ ಆಗ್ತಿರುತ್ತೆ. ನಿಮ್ಮ ದೇವರಿಗೇ ಬಾಯಿ ಕಟ್ಟೋ ಅಂತಹ ಒಂದು ಸಂದರ್ಭ ಒದಗಿ ಬಾಯಿ ಕಟ್ಟಿರ್ತಾರೆ. ಸೊ ಹಾಗಾಗಿ ನಿಮ್ಮ ಕೆಲಸಗಳು ಎಲ್ಲೇ ಹೋದರೂ, ಯಾವ ದೇವಸ್ಥಾನಕ್ಕೆ ಹೋದ್ರು, ಹೋಮ ಹವನಗಳು ಮಾಡಿಸಿದ್ರು ಕೂಡ ಅದು ಕ್ಲಿಯರ್ ಆಗ್ತಾನೆ ಇರೋದಿಲ್ಲ. ಅದು ಈ ವಿಷಯಕ್ಕೆ ಒಂದು. ಮತ್ತು ಇನ್ನೊಂದು, ತುಂಬ ಜನ ತಪ್ಪು ಮಾಡ್ತೀರಾ, ನನಗೆ ಯಾವ ದೇವ್ರು ಇಷ್ಟ, ನನಗೆ ಯಾವ ದೇವ್ರು ಕಾಪಾಡ್ತಾ ಇದ್ದಾರೆ, ನಾನು ಯಾವ ದೇವ್ರನ್ನ ಪೂಜೆ ಮಾಡ್ತಿದ್ದೀನಿ, ಅದನ್ನೆಲ್ಲ ನೀವು ಬಾಯಿ ಬಿಟ್ಟು ಹೇಳ್ಕೊಳ್ತೀರಾ. ಅದು ತುಂಬ ತಪ್ಪು. ಮತ್ತು ಪ್ರತಿಯೊಂದು ದೇವರಿಗೂ ಕೂಡ ಬಾಯಿ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದೊಂದು ದೇವರುಗಳಿಗೆ ಮಾತ್ರ ಬಾಯಿ ಕಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ನಮ್ಮ ಒಂದು ಎನರ್ಜಿ ಪ್ರಕಾರವಾಗಿ ಯಾವುದಾದ್ರೂ ಒಂದು ನಮ್ಮ ಪೂರ್ವಿಕರಿಂದ ಬಂದಂತಹ ಶಕ್ತಿನೂ ಕೂಡ ನಮ್ಮನ್ನು ಕಾಪಾಡ್ತಾ ಇರುತ್ತೆ. ಬಟ್ ನಾವು ಯಾವಾಗ ವಿಷಯವನ್ನು ಬಿಟ್ಟು ಕೊಡ್ತೀವೋ ಆಗ ನಮ್ಮ ಆಪೋಸಿಟ್ ಪಾರ್ಟಿಗಳು ಏನು ನಮಗೆ ಕೆಟ್ಟದ್ದು ಮಾಡಬೇಕು ಅಂತೇಳಿ ಇರ್ತಾರಲ್ಲ ಶತ್ರುಗಳು, ಅವರು ಕೆಟ್ಟದನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಡೈರೆಕ್ಟಾಗಿ ಜಗಳ ಆಡಿ ಏನೋ ಮಾತುಕತೆ ಮಾಡಿಕೊಂಡು ಸುಮ್ಮನಾಗೋದಿಲ್ಲ. ಈ ಥರದ್ದು ಒಂದು ಕೆಟ್ಟ ಉದ್ದೇಶ ಇಟ್ಕೊಂಡು ಯಾವಾಗ ಮಾಡ್ತಾರೋ ಅದು ಜೀವ ತೆಕ್ಕೊಳ್ಳೋ ಅಂಥ ಸಂದರ್ಭನೂ ಕೂಡ ಬರಬಹುದು, ಜೀವ ಹೋಗೋ ಅಂಥ ಸಂದರ್ಭನೂ ಕೂಡ. ಮತ್ತು ಇನ್ನೊಂದು ವಿಷಯ ಹೇಳ್ತೀನಿ, ಯಾರು ದೇವರಿಗೆ ಬಾಯಿ ಕಟ್ತಾರೋ, ಬಂಧನವನ್ನು ಮಾಡ್ತಾರೋ, ಅದೆಲ್ಲ ತಾತ್ಕಾಲಿಕ, ಇಷ್ಟು ವರ್ಷ ಅಂತೇಳಿರುತ್ತೆ. ಇವ್ರು ಏನು ಪಾಪ ಮಾಡಿರ್ತಾರೋ, ಪಾಪದ ಕೊಡ ತುಂಬ್ತಾ ಇರುತ್ತಾ, ಆ ಕೊಡ ತುಂಬ್ತಿದ್ದಂಗೆ ಇವ್ರದ್ದು ಕಂಪ್ಲೀಟ್ ಆಗ್ತಿದ್ದಂಗೆ ಅಲ್ಲಿ ಆಟೋಮೆಟಿಕ್ಕಾಗಿ ಏನು ಇದು ಬಂಧನ ಮಾಡ್ತಾರೋ ಅದು ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ಡೈರೆಕ್ಟಾಗಿ ಬಂದು ಯಾರು ಬಂಧನ ಮಾಡಿರ್ತಾರೋ, ಯಾರು ಬಂಧನಕ್ಕೆ ಪ್ರೇರೇಪಣೆ ನೀಡಿರ್ತಾರೋ ಅಂತಹ ವ್ಯಕ್ತಿಗಳನ್ನಂತೂ ಚೆನ್ನಾಗಿ ಶಿಕ್ಷಿಸೋದಂತೂ ಗ್ಯಾರಂಟಿ. ಅಂತಿಂಥ ಶಿಕ್ಷೆ ಎಲ್ಲ ಮತ್ತೆ ಮೇಲಕ್ಕೆ ಎದ್ದೊಳೋದಕ್ಕಾಗಲ್ಲ, ಅಂತಹ ಒಂದು ಶಿಕ್ಷೆ ಕೊಡೋದಂತೂ ಗ್ಯಾರಂಟಿ. ತುಂಬ ಹುಷಾರಾಗಿರಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ. ಇನ್ನಷ್ಟು ವೀಡಿಯೋಸ್ಗಳು ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.